ಪ್ರೆಸ್ ಮೀಟ್ ಕರೆದಿದ್ದ ಉದ್ದೇಶ ಏನಂತಂದರೆ, ಈಗಾಗಲೇ ತಾವು ಕೂಡ ನೋಡ್ತಾ ಇದ್ದೀರಿ ಏನು ನಮ್ಮ ಈ ಕಾರ್ಖಾನೆಗಳಿಂದ, ಇಂಡಸ್ಟ್ರಿಯಲ್ ಕಾರ್ಖಾನೆಗಳಿಂದ ಮಾಲಿನ್ಯ ಆಗ್ತಾ ಅಂತ ನಾವು ಕೂಡ ಮೊನ್ನೆ ಹೋಗಿ ವಿಸಿಟ್ ಮಾಡಿದಾಗ ಬಹಳಷ್ಟು ಮಾಲಿನ್ಯ ಆಗ್ತಾ ಇದೆ ಮತ್ತು ಎಲ್ಲಿನೂ ಸಾರ್ವಜನಿಕರು ಕೂಡ ತೊಂದರೆ ಆಗ್ತಾ ಇದೆ ಅಂದಾಗ ನಾವು ಇಂಡಸ್ಟ್ರಿಗೂ ಕೂಡ ಭೇಟಿ ಕೊಟ್ಟು ಮತ್ತು ಏನು ಆ ಒಂದು ಹಳ್ಳ ಗುರುಗಂಗಾ ಏನೊಂದು ನದಿ ಇದೆ ಅಲ್ಲೂ ಕೂಡ ತ್ಯಾಜ್ಯ ಬಿಟ್ಟು ಹಾಳಾಗ್ತಾಯಿದೆ ಅಂತ ಬಂದಾಗ ಹೋಗಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಯಾವ ಇಂಡಸ್ಟ್ರಿಯ ಇದ್ರ ಪೊಲ್ಯೂಟ್ ಮಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಕ್ರಮ ವಹಿಸಬೇಕಂತ ಇದು ಮಾಡಿದ್ದಾರೆ. ಮತ್ತು ಎಲ್ಲ ಗ್ರಾಮಸ್ಥರ ಒಂದು ಏನು ಬೇಡಿಕೆ ಇದೆ ಅಂತಂದರೆ, ಈ ಫ್ಯಾಕ್ಟ್ರಿಗಳು ಸಂಪೂರ್ಣವಾಗಿ ಬಂದ್ ಆಗಬೇಕಂತಿದೆ. ನಾನು ಮೊನ್ನೆನೂ ಕೂಡ ಬೆಂಗಳೂರಿಗೆ ಹೋದಾಗ ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಸೆಕ್ರೆಟರಿಯವರು, ಪೊಲ್ಯೂಷನ್ ಬೋರ್ಡ್ ಸೆಕ್ರೆಟರಿಯವರು, ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ಗೂ ಕೂಡ ಇದ್ರ ಬಗ್ಗೆ ನಾನು ಲೆಟರ್ ಕೂಡ ಕೊಟ್ಟಿದ್ದೀನಿ, ಪತ್ರನೂ ಕೂಡ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಕ್ರಮ ವಹಿಸಿ ಸರ್, ಬಹಳಷ್ಟು ತೊಂದರೆ ಆಗ್ತದೆ. ಈಗಿಲ್ಲ ಸುಮಾರು ವರ್ಷಗಳಿಂದ ತೊಂದರೆ ಆಗ್ತಾ ಇದೆ, ಜನರಿಗೆ ರೋಗಗಳು ಅನೇಕ ಬರ್ತಾ ಇದೆ. ಆದ ಕಾರಣ ಇದ್ರ ಬಗ್ಗೆ ಗಮನ ಹರಿಸಿ ಕ್ರಮ ವಹಿಸಿ ಅಂದಾಗ ಅವರು ಕೂಡ ಸ್ಪಂದನೆ ಮಾಡಿ ಬೇಗನೆ ಒಂದು ಕಮಿಟಿ ಕಳಿಸಿ ಇಲ್ಲಿಂದ ಏನು ತೊಂದರೆಗಳಿದೆ, ಯಾವ ಇಲ್ಲಿಗಲ್ ಆಗಿ ಫ್ಯಾಕ್ಟ್ರಿಗಳು ನಡೆಸ್ತಾ ಇದ್ದಾರೆ ಅಂಥರ ಬಗ್ಗೆ ಕ್ರಮ ವಹಿಸ್ತೀರಂತ ನನಗೂ ಕೂಡ ಭರವಸೆ ಕೊಟ್ಟಿದ್ದಾರೆ. ಏನು ಗೊತ್ತಾ, ಊರಿನ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮನೆಯೂ ಕೂಡ ಮಾಡಿದಾಗ ನಾವು ಅವರ ಸರಿ ಹೋಗಿ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ. ಮುಂದೆನೂ ಕೂಡ ಅವ್ರು ಏನು ನಿರ್ಣಯಗಳು ತಗೋತಾರ ಅವ್ರು ಸರಿ ನಾನು ಕೆಲಸ ಮಾಡೋಕ್ಕೆ ಸಿದ್ಧಿದ್ದೀನಿ ಅಂತ ಹೇಳ್ತಾ ಇದ್ದೀವಿ.